ಅಪ್ ಟು 12 ಲ್ಯಾಕ್ ತನಕ ನಮ್ಮದು ಆ್ಯನ್ಯುವಲ್ ಟರ್ನ್ ಓವರ್ ಇದೆ ಅಂದಾಗ ಬರೀ FSSAI ರಿಜಿಸ್ಟ್ರೇಷನ್ ಸಾಕಾಗುತ್ತೆ. ಸೊ ಆ ಫುಡ್ ಆ್ಯಂಡ್ ಸೇಫ್ಟಿ ಲೈಸೆನ್ಸಲ್ಲಿ ಯಾವುದಾದ್ರೂ ನಮ್ಗೆ ಪರ್ಮಿಷನ್ ಕೊಟ್ಟಿರ್ತಾರೋ ಅದನ್ನು ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ಇದು ಕವರ್ ಸಮೇತ ಇದು 200 ಗ್ರಾಮ್ಸ್ ಇರುತ್ತೆ ನೆಟ್ ವೆಯ್ಟು. ಸೊ ಇದು 200 ಗ್ರಾಮ್ಸ್ ಅಂದರೆ ಎಕ್ಸಾಕ್ಟ್ 200 ಗ್ರಾಮ್ಸ್ ಇರಬೇಕು. ಏನೇ ನಾವು ಸೇಲ್ಸ್ ಮಾಡಿದ್ರು ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಓಕೆ. ಸೊ ನೀವು ಇನ್ ಕೇಸ್ 1 crore ನೀವು ಸೇಲ್ಸ್ ಮಾಡಿದ್ರು ಏನು ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟಬೇಕು ಗೌರ್ಮೆಂಟ್ಗೆ ಅದನ್ನು ಕಟ್ಟಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ರೈತರೇ, ನೀವು ರೈತರಾಗಿರಬಾರ್ದು, ರೈತೋದ್ಯಮಿಗಳಾಗಬೇಕು. ನೀವು ಬೆಳೆದಂತಹ ಬೆಳೆಯನ್ನ ಮೌಲ್ಯವರ್ಧನೆ ಮಾಡೋ ಮುಖಾಂತರ, ಬೈ ಪ್ರಾಡಕ್ಟ್ಸ್ ಅನ್ನ ಮಾಡೋ ಮುಖಾಂತರ ಒಳ್ಳೆ ಆದಾಯವನ್ನ ಮಾಡಬಹುದು. ಯಾಕಂತಂದ್ರೆ ಈಗ ಅಣಬೆಗೆ ಒಳ್ಳೆ ಬೆಲೆ ಇದೆ, ಮಾರ್ಕೆಟ್ ಕೂಡ ಇದೆ. ಆದ್ರೆ ಅಣಬೆಗೆ ಒಂದು ಲೈಫ್ ಅನ್ನುವಂಥದ್ದು ಕಡಿಮೆ. ಇನ್ ಕೇಸ್ ನೀವು ಬೆಳೆದಂತಹ ಅಣಬೆಯನ್ನ ಅದೇ ದಿನ ಸೇಲ್ ಮಾಡಿಲ್ಲ ಅಂತಂದ್ರೆ ಅದು ಹಾಳಾಗೋಗ್ಬಿಡುತ್ತೆ, ವೇಸ್ಟ್ ಆಗೋಗ್ಬಿಡುತ್ತೆ. ಅದೇ ಅಣಬೆಯನ್ನ ನೀವು ಮೌಲ್ಯವರ್ಧನೆ ಮಾಡಿದ್ರೆ, ಅಂದ್ರೆ ಉಪ್ಪಿನಕಾಯಿ ಆಗಿರ್ಬೋದು, ಕುಕ್ಕೀಸ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಡ್ರೈ ಮಾಡೋ ಮುಖಾಂತರ ನೀವು ಹೆಚ್ಚಿನ ಲಾಭವನ್ನ ಮಾಡಬಹುದು. ಸೊ ಅಣಬೆಯನ್ನ ಬೈ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡೋ ಮುಖಾಂತರ ನೀವು 50% ಮಾರ್ಜಿನ್ ಅಲ್ಲಿ ಲಾಭವನ್ನ ಗಳಿಸಬಹುದು. ಹಾಗಾದ್ರೆ ಅಣಬೆಯನ್ನ ಮೌಲ್ಯವರ್ಧನೆ ಮಾಡ್ತೀವಿ ಅಂತಂದ್ರೆ ಹೇಗೆ ಮಾಡೋದು? ಅದಕ್ಕೆ ಒಂದಷ್ಟು ಪರ್ಮಿಷನ್ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ಲ್ಯಾಬ್ ಟೆಸ್ಟ್ ಗಳನ್ನ ನೀವು ಮಾಡಬೇಕಾಗತ್ತೆ. ಸೊ ಅಣಬೆಯನ್ನ ಮೌಲ್ಯವರ್ಧನೆ ಮಾಡಿ ಯಶಸ್ವಿಯಾಗಿರುವಂತ ಮನಸ್ವಿ ಹೆಗ್ಗಡೆ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ನೀವು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ಕೊಂಡ್ರಿ, ಮಾರ್ಕೆಟಿಗೆ ತಲುಪಬೇಕು ಅಂತಂದ್ರೆ ಏನೇನು ಇರಬೇಕಾಗುತ್ತೆ? ಈಗ FSSAI ಲೈಸೆನ್ಸು ಮತ್ತೆ ನಿಮಗೆ ಬೇರೆ ಥರದ ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸ್ಗಳು ಇದೆಲ್ಲವೂ ಅದ್ರ ಬಗ್ಗೆ ಹೇಳ್ತಾ ಹೋಗಿ ನೀವು. ಸೊ ಈಗ ನಾವು ಒಂದು ಬ್ರ್ಯಾಂಡಿಂಗ್ ಅಂತ ಮಾಡಿದಾಗ ಆ ಬ್ರ್ಯಾಂಡ್ ಅಂಡರಲ್ಲಿ FSSAI ಫುಡ್ ಆ್ಯಂಡ್ ಸೇಫ್ಟಿ ಲೈಸೆನ್ಸ್ ಬೇಕಾಗುತ್ತೆ. ಅದು ನಮ್ಮ ಯಾವ ಡಿಸ್ಟ್ರಿಕ್ಟಲ್ಲಿ ಇರ್ತೀವೋ ಅಥವಾ ಆ ಪ್ರತಿಯೊಂದು ತಾಲೂಕಲ್ಲಿ FSO ಅಂತ ಇರ್ತಾರೆ, ಫುಡ್ ಸೇಫ್ಟಿ ಆಫೀಸರ್ ಅಂತ. ಸೊ ಆ ತಾಲೂಕು ಫುಡ್ ಸೇಫ್ಟಿ ಆಫೀಸರು FSSAI ಲೈಸೆನ್ಸ್ನ ಅವ್ರ ಹತ್ರ ಅಪ್ಲೈ ಮಾಡಬೇಕಾಗತ್ತೆ. ಅವರು ನಮ್ಮ ಜಾಗಕ್ಕೆ ಬಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಹೈಜಿನ್ ಹೇಗಿದೆ, ಇವ್ರದ್ದು ಕ್ವಾಲಿಟಿ ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ ಅದನ್ನು ನೋಡ್ಬಿಟ್ಟು FSSAI ಲೈಸೆನ್ಸ್ನ ಇಶ್ಯೂ ಮಾಡ್ತಾರೆ. ಸೊ FSSAI ಲೈಸೆನ್ಸು ಇಶ್ಯೂ ಆದಮೇಲೆ ಪ್ಯಾಕೇಜಿಂಗ್ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ ಅಂತ ಒಂದಿರುತ್ತೆ. ಸೊ ತೂಕ ಮತ್ತು ಅಳತೆ ಅಂತ ಅಂತಾರೆ, ಅದ್ರದ್ದೊಂದು ಲೈಸೆನ್ಸ್ ತೊಗೋಬೇಕಾಗತ್ತೆ. ಸೊ ನಮ್ಮಲ್ಲಿ ಈಗ 200 ಗ್ರಾಮ್ಸ್ ಒಂದು ಪ್ಯಾಕೆಟ್ ಇದೆ ಅಂತಂದರೆ ಅದು ಎಕ್ಸಾಕ್ಟಾಗಿ ನೆಟ್ ವೇಟ್ 200 ಗ್ರಾಮ್ಸ್ ಇರಬೇಕು. ಸೊ ಅದು ಮತ್ತು ನಮ್ಮದು ಏನು ಇದನ್ನು ವೇಯಿಂಗ್ ಮಾಡೋ ಮಿಷಿನ್ ಇರುತ್ತೆ ಅದಕ್ಕೆ ಒಂದು ಸೆಟ್ ಮಾಡಿಬಿಟ್ಟು ತೂಕ ಮತ್ತು ಅಳತೆ ಹೋಗ್ತಾರೆ. ಸೊ ನಾವೀಗ ಸೂಪರ್ ಮಾರ್ಕೆಟ್ ಚೈನ್ಸಿಗೆ ಕೊಡ್ತೀವಿ, ದೊಡ್ಡ ದೊಡ್ಡ ಮಾಲ್ಸಿಗೆ ಕೊಡ್ತೀವಿ ಅಂತಂದಾಗ ಅವರು GST ಕೇಳ್ತಾರೆ. ಸೊ GST ಇದ್ದರೆ ತುಂಬ ಒಳ್ಳೆಯದು, GST ರಿಜಿಸ್ಟ್ರೇಷನ್ ಆಗಿರ್ಬೋದು. ಹೌದು. ಸೊ ಅಪ್ ಟು 12 ಲ್ಯಾಕ್ ತನಕ ನಮ್ಮದು ಆ್ಯನ್ಯುವಲ್ ಟರ್ನ್ ಓವರ್ ಇದೆ ಅಂದಾಗ ಬರೀ FSSAI ರಿಜಿಸ್ಟ್ರೇಷನ್ ಸಾಕಾಗತ್ತೆ. ಓಕೆ. ಸೊ ನಮ್ಮ ಟರ್ನ್ ಓವರ್ 12 ಲಕ್ಷಕ್ಕಿಂತ ಮೇಲೆ ಇದೆ ತಿಂಗಳಿಗೆ ಅಂತ ಅಂದಾಗ, ವರ್ಷಕ್ಕೆ ಅಂದಾಗ, ಆಗ ನಮಗೆ FSSAI ಸ್ಟೇಟ್ ಲೈಸೆನ್ಸ್ ಬೇಕಾಗತ್ತೆ. ಓಕೆ. ಅದನ್ನೂ ನಮ್ಮ ಫುಡ್ ಆ್ಯಂಡ್ ಸೇಫ್ಟಿ ಆಫೀಸರೇ ಕೊಡ್ತಾರೆ. ಓಕೆ. ಅವರನ್ನ ಅಪ್ರೋಚ್ ಮಾಡಬೇಕು ಅಂತಂದ್ರೆ ಏನೇನು ರೆಡಿ ಇರಬೇಕು ಸರ್? ಈಗ ನೀವು ಅವ್ರು ಇನ್ಸ್ಪೆಕ್ಷನ್ಗೆ ಬರ್ತಾರೆ ಅಂತ ಹೇಳಿದ್ರಿ, ಆ ಪ್ರಾಸೆಸ್ಸು ಯಾವ ಹಂತದ್ದು ಅಂತ ನೀವು ಮೊದಲಿಗೆ ಹೋಗ್ತೀರಿ, ನಾವು ಈ ಥರದನ್ನೇನೋ ಒಂದು ಮಾಡ್ತಿದ್ದೀವಿ ಅಂತ ಅರ್ಜಿ ಕೊಡಬೇಕಾಗತ್ತಾ? ಅದ್ರ ಜೊತೆಗೆ ಏನೇನು ಕೊಡಬೇಕಾಗುತ್ತೆ, ಆ ಪ್ರಾಸೆಸ್ನ ಬಗ್ಗೆ ಒಂಚೂರು ಹೇಳಿ ಸರ್. ಸೊ ಈಗ ಫಸ್ಟು ನಮ್ಮ ಯಾವ ಲೊಕೇಶನ್ ಇರುತ್ತೆ ಆ ಲೊಕೇಶನ್ದು ಒಂದು ಅಡ್ರೆಸ್ ಪ್ರೂಫ್ ಬೇಕಾಗತ್ತೆ. ಪ್ಲಸ್ ಫುಡ್ ಆ್ಯಂಡ್ ಸೇಫ್ಟಿ ಆಫೀಸರ್ಗೆ ನಮ್ಗೆ ಯಾವ ಹೆಸರಲ್ಲಿ, ನಮ್ಗೆ ಯಾವ ಫರ್ಮ್ ನೇಮಲ್ಲಿ ಲೈಸೆನ್ಸ್ ಬೇಕು ಅನ್ನೋ ನೇಮ್ ಬೇಕಾಗತ್ತೆ. ಮತ್ತು ಯಾರ ಹೆಸರಿಗೆ ಲೈಸೆನ್ಸ್ ಬೇಕಾಗತ್ತೆ ಅನ್ನೋದು ಬೇಕಾಗತ್ತೆ. ಪ್ಲಸ್ ನೀವು ಏನು ಮಾಡ್ತಾ ಇದ್ದೀರಾ ಪ್ರಾಡಕ್ಟ್ನ, ಡೈರಿ ಪ್ರಾಡಕ್ಟ್ ಮಾಡ್ತಾ ಇದ್ದೀರೋ, ಮಸಾಲಾ ಪ್ರಾಡಕ್ಟ್ ಮಾಡ್ತಾ ಇದ್ದೀರೋ, ಅದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಆ ಫುಡ್ ಆ್ಯಂಡ್ ಸೇಫ್ಟಿ ಲೈಸೆನ್ಸಲ್ಲಿ ಯಾವುದಾದ್ರೂ ನಮ್ಗೆ ಪರ್ಮಿಷನ್ ಕೊಟ್ಟಿರ್ತಾರೋ ಅದನ್ನು ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ಈಗ ನಾನು ಮಶ್ರೂಮ್ ರಿಲೇಟೆಡ್ ಪ್ರಾಡಕ್ಟ್ಸ್ಗೆ ಅಂತ ನಾನು ಲೈಸೆನ್ಸ್ ತೊಗೊಂಡಿದ್ದೀನಿ. ನಾನು ಇದರಲ್ಲಿ ಡೈರಿ ಪ್ರಾಡಕ್ಟ್ ಆಗಲಿ, ಹಾಲು ಆ್ಯಡ್ ಮಾಡಿಬಿಟ್ಟು ಮಿಲ್ಕ್ ಶೇಕ್ ಆಗಲಿ, ಜ್ಯೂಸ್ ಆಗಲಿ ನಾನು ಮಾಡಲಿಕ್ಕೆ ಬರಲ್ಲ. ಅದನ್ನು ಮಾಡಬೇಕು ಅಂತಂದರೆ ಮತ್ತೆ ನಾನು ನನ್ನ ಲೈಸೆನ್ಸ್ನ ಅಪ್ಡೇಟ್ ಮಾಡಿಸ್ಕೊಂಡು ಅದರಲ್ಲಿ ಆ್ಯಡ್ ಆನ್ ಮಾಡಿಸ್ಕೋಬೇಕಾಗತ್ತೆ. ಓಕೆ. ಸೊ ನಮಗೆ ಇರುವಂತಹ ಲೈಸೆನ್ಸಲ್ಲಿ ನಾವು ಫ್ರೆಶ್ ಮಶ್ರೂಮ್ಸು ಮತ್ತು ಫ್ರೆಶ್ ಮಶ್ರೂಮ್ಸು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ನ ಮಾಡುವಂತಹ ಲೈಸೆನ್ಸ್ ಇದೆ. ಪ್ಲಸ್ಸು ನಮ್ಮದು ಪ್ರತಿಯೊಂದು ಪ್ರಾಡಕ್ಟ್ನೂ NACL ಅಪ್ರೂವ್ಡ್ ಲ್ಯಾಬ್ಸಲ್ಲಿ, ಅಂದರೆ ಗೌರ್ಮೆಂಟ್ ಅಪ್ರೂವ್ಡ್ ಲ್ಯಾಬ್ಸಲ್ಲಿ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಓಕೆ. ಅದರಲ್ಲಿ ಯಾವ ಹೈಜಿನ್ ಇದೆ, ನೀವು ಯಾವ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ, ಮತ್ತು ಹೇಗೆ ಎಷ್ಟು ದಿನ ಚೆನ್ನಾಗಿರುತ್ತೆ, ಪ್ರತಿಯೊಂದು ಟೆಸ್ಟ್ ರಿಪೋರ್ಟ್ ಬಂದ ತಕ್ಷಣ ಪ್ರೈವೇಟಲ್ಲಿ ಮಾಡಿಸಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಗೌರ್ಮೆಂಟ್ ಅಥರೈಸ್ಡ್ ಲ್ಯಾಬ್ಸೂ ಬೆಂಗಳೂರಲ್ಲಿದೆ.
ಓಕೆ. ಬೆಂಗಳೂರು ಆರ್ಮುಗಂ ಸರ್ಕಲ್ ಅಲ್ಲಿ ಇದೆ. ಅಲ್ಲಿ ನಾವು PDO ಅಂತ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಅಲ್ಲಿ ನಾವು ಮಾಡಿಸ್ತೀವಿ. ಸೊ ಅಣಬೆಗೆ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಇದ್ದೇ ಇರುತ್ತೆ. ಸೊ ನೀವೇನ್ ಕೇಸ್ ಅಣಬೆಯನ್ನ ಬೆಳೀತಾ ಇದ್ರೆ ಬೇರೆ ಬೇರೆ ರೀತಿಯಾದಂತಹ ಬೈ ಪ್ರಾಡಕ್ಟ್ ಗಳನ್ನ ಮಾಡೋ ಮುಖಾಂತರ ಇದರಲ್ಲಿ ನೀವು 2 ಪಟ್ಟು ಹೆಚ್ಚು ಲಾಭವನ್ನ ಗಳಿಸಬಹುದು. ಇನ್ ಕೇಸ್ ಅಣಬೆ ಮೌಲ್ಯವರ್ಧನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ 2 ಗಂಟೆಯ ಸಂಪೂರ್ಣ ಕೋರ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಮನಸ್ವಿ ಹೆಗಡೆ ಅವರು ಇನ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಈ FSSAI ಲೈಸೆನ್ಸಿಗೂ ಮತ್ತೆ ಲ್ಯಾಬ್ ಟೆಸ್ಟಿಂಗ್ಗೂ ಏನಾದರೂ ಲಿಂಕ್ ಇದೆಯಾ ಅಥವಾ ಅದೆರಡು ಸೆಪರೇಟ್? ಅವೆರಡಕ್ಕೂ ಯಾವುದೇ ಥರದ ಲಿಂಕ್ ಇಲ್ಲ. ಸರಿ. ಸೊ FSSAI ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾದ್ರೆ ನಮ್ಮ ಪ್ರಾಡಕ್ಟ್ನ ತೊಗೊಂಡೋಗ್ಬಿಟ್ಟು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಅದ್ರ ರಿಪೋರ್ಟ್ನ ತಗೋಬೇಕಾಗುತ್ತೆ. ಓಕೆ. ಸೊ ನೀವು ಒಂದು ವೇಳೆ ಅಪ್ಲೈ ಮಾಡಿದ್ರು ಅವರಿಗೆ ನೀವು ಈ ಪ್ರಾಡಕ್ಟ್ ಸೇಫ್ ಇದೆ ಅನ್ನೋದಕ್ಕೆ ಟೆಸ್ಟ್ ಮಾಡಿಸಿ ಅಪ್ರೋಚ್ ಮಾಡ್ತೀರಿ. ಹೌದು. ಅವ್ರು ಅದನ್ನ ಕ್ಲಿಯರ್ ಮಾಡ್ತಾರೆ. ಹೌದು. ಸೊ ಲ್ಯಾಬ್ ಟೆಸ್ಟಿಂಗ್ ಅನ್ನೋದು FSSAI ಲೈಸೆನ್ಸ್ ಸಿಗೋದಕ್ಕೆ ಮುಂಚೆ ಮಾಡಿಕೊಳ್ಳುವ ಒಂದು ಪ್ರೊಸೀಜರ್. ಹೌದು. ಫೈನ್. ಈಗ ಅವರು ಇನ್ಸ್ಪೆಕ್ಷನ್ಗೆ ಬರ್ತಾರೆ ಅಂತ ಹೇಳಿದ್ರಲ್ವಾ, ಅದು ಹೇಗಾಗುತ್ತೆ ಅಂತ ಅಂದ್ರೆ ಅವರು ಸಡನ್ಲಿ ಯಾವತ್ತೋ ಒಂದಿನ ಬರ್ತಾರಾ, ಏನೋ ವಿಜಿಲೆಂಟ್ ತರ, ಅಥವಾ ನೀವು ಯಾವುದೋ ಒಂದು ದಿನ ಫಿಕ್ಸ್ ಮಾಡಿ ಅವರು ಬಂದು ಎಲ್ಲವನ್ನು ನೋಡಿ ಈ ಪ್ರಾಸೆಸ್ ಅನ್ನ ಮಾಡಿದ್ರೆ ನಾವು ಲೈಸೆನ್ಸ್ ಕೊಡ್ತೀವಿ ಅಂತ ನಿಮಗೆ ಹೇಳ್ತಾರಾ? ಹೇಗಾಗುತ್ತೆ ಅದು? ವಿತ್ ಇನ್ಫಾರ್ಮೇಶನ್ ಬರ್ತಾರೆ. ನಾವು ಯಾವಾಗ FSSAI ಲೈಸೆನ್ಸ್ನ ಅಪ್ಲೈ ಮಾಡ್ತೀವಿ ನಮ್ಮ ಡಿಸ್ಟ್ರಿಕ್ಟಲ್ಲಿ, ಆ ಡಿಸ್ಟ್ರಿಕ್ಟಲ್ಲಿ ನಾವು ಅಪ್ಲೈ ಮಾಡಿದಾಗ ಅದು ಲೋಕಲ್ FSO ಫುಡ್ ಆ್ಯಂಡ್ ಸೇಫ್ಟಿ ಆಫೀಸರ್ಗೆ ಅದು ಅವ್ರಿಗೆ ಮೇಲ್ ಹೋಗುತ್ತೆ. ಸರಿ. ಸೊ ಅವರು ನಮಗೆ ಕಾಲ್ ಮಾಡಿಬಿಟ್ಟು ಹೀಗೆ ನಿಮ್ದು ಅಪ್ಲಿಕೇಶನ್ ಬಂದಿದೆ, ನಾವು ನಿಮ್ಮ ಜಾಗನ ಬಂದು ಇನ್ಸ್ಪೆಕ್ಷನ್ ಮಾಡ್ತೀವಿ, ಈ ಡೇಟ್ಗೆ ಬರ್ತೀವಿ ಅಂತ ಹೇಳ್ತಾರೆ. ಅವರು ಬಂದಾಗ ನಮ್ಮ ಜಾಗನ ಅದು ಹೀಗಿರಬೇಕು, ಜಾಗದಲ್ಲಿ ನಿಮ್ಮ ಹೇಗೆ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಎಕ್ಸಾಸ್ಟ್ ಹೇಗಿದೆ, ಲೇಬರ್ ಹೇಗಿದ್ದಾರೆ, ನಿಮ್ಮದು ಪ್ಯಾಕಿಂಗ್ನ ಎಷ್ಟು ಹೈಜೀನಾಗಿ ನೀವು ಮಾಡ್ತೀರಾ ಅಂತೆಲ್ಲ ಒಂದ್ಸಲ ಅದನ್ನು ವೆರಿಫೈ ಮಾಡಿಬಿಟ್ಟು ನಿಮಗೆ ಲೈಸೆನ್ಸ್ನ ಇಶ್ಯೂ ಮಾಡ್ತಾರೆ. ಓಕೆ, ಫೈನ್. ನೀವು ಈ ನಿಮ್ಮದು ಫ್ರೆಶ್ ಫಾರ್ಮ್ಸ್ ಅಂತ ಹೇಳಿದ್ರಿ, ಫಾರ್ಮ್ ಫ್ರೆಶ್, ಸಾರಿ. ಸೊ ಇದನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾ FSSAI ಪ್ರಾಸೆಸ್ಸಿಗೆ ಹೋಗೋದಕ್ಕೆ ಮುಂಚೆ? ಅದಕ್ಕೇನು ಪ್ರೊಸೀಜರ್? FSSAI ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಫಾರ್ಮ್ ಫ್ರೆಶ್ ಆರ್ಗ್ಯಾನಿಕ್ಸು ಅಥವಾ ವಾಟ್ ಎವರ್ ನೀವು ಏನು XYZ ಅಂತ ನೀವು ಏನು ನಿಮ್ಮದು ಕಂಪನಿ ನೇಮ್ ಹೆಸರು ಕೊಡ್ತೀರಾ ಅದನ್ನು FSSAI ರಿಜಿಸ್ಟ್ರೇಷನಲ್ಲೇ ನಾವು ಹೆಸರು ಕೊಡಬೇಕು. ಓಕೆ. ಆ ಹೆಸರಿಗೇನೆ FSSAI ಲೈಸೆನ್ಸ್ನ ಇಶ್ಯೂ ಮಾಡ್ತಾರೆ. ಫೈನ್. ಅಂದರೆ ನೀವು ಅದಕ್ಕೆಂತಾನೆ ಸೆಪರೇಟ್ ಏನೋ ರಿಜಿಸ್ಟ್ರೇಷನ್ ಹಂಗೇನಿಲ್ಲ? ಬೇಡ. ಓಕೆ. ಸೊ ನೀವು ಕಂಪನಿ ಹೆಸರನ್ನ ಅಲ್ಲಿ ಕೊಡ್ತೀರಿ, FSSAI ಲೈಸೆನ್ಸ್ ಆಗುತ್ತೆ, ಟೆಸ್ಟ್ ಮಾಡಿಸ್ತೀರಿ ಬಿಕಾಸ್ ಆಫ್ ದ ಪ್ರೊಸೀಜರ್, GST ರಿಜಿಸ್ಟ್ರೇಷನ್. ಹೌದು. ಇಷ್ಟು ಬಿಟ್ಟು ಇನ್ನೇನು ಬೇಕಾಗುತ್ತೆ? ವೆಯ್ಟ್ ಅಂಡ್ ಮೆಷರ್ಮೆಂಟ್, ತೂಕ ಮತ್ತು ಅಳತೆ ಅನ್ನೋದು ಅದನ್ನು ಪ್ರತಿಯೊಂದು ತಾಲೂಕಲ್ಲಿ. ಅದೇನು ಪ್ರೊಸೀಜರ್ ಅದು? ಅದು ಹೇಗೆ ಅಂತಂದರೆ ನಮ್ಮ ಯಾವುದೇ ಒಂದು ಪ್ರಾಡಕ್ಟ್, ಈಗ ಫಾರ್ ಎಕ್ಸಾಂಪಲ್ ನಂದು ಪಿಕಲ್ ಬಂದ್ಬಿಟ್ಟು 200 ಗ್ರಾಮ್ಸು, ಅದೇ ಕುಕೀಸ್ ಬಂದ್ಬಿಟ್ಟು 250 ಗ್ರಾಮ್ಸು. ಸೊ 200 ಗ್ರಾಮ್ಸ್ ವೆನ್ ಪ್ಯಾಕ್ಡ್ ಇನ್ಕ್ಲೂಡಿಂಗ್ ದ ಕವರ್, ನಮ್ಮ ಕವರ್ ಸಮೇತ ಮತ್ತು ಈ ಬಾಕ್ಸ್ ಸಮೇತ ಇದು 250 ಗ್ರಾಮ್ಸ್ ಇರುತ್ತೆ ಕುಕೀಸು. ಓಕೆ. ಇದು ಕವರ್ ಸಮೇತ ಇದು 200 ಗ್ರಾಮ್ಸ್ ಇರುತ್ತೆ ನೆಟ್ ವೆಯ್ಟು. ಸೊ ಇದು 200 ಗ್ರಾಮ್ಸ್ ಅಂದರೆ ಎಕ್ಸಾಕ್ಟ್ 200 ಗ್ರಾಮ್ಸ್ ಇರಬೇಕು. ಸೊ ಇದನ್ನ ಟೆಸ್ಟ್ ಮಾಡೋಕ್ಕೆ ತೂಕ ಮತ್ತು ಅಳತೆ ಆಫೀಸರ್ ಬರ್ತಾರೆ, ವೆಯ್ಟ್ ಅಂಡ್ ಮೆಷರ್ಮೆಂಟ್ ಆಫೀಸರ್ ಬರ್ತಾರೆ. ಅದಕ್ಕೂ ನೀವು ಅಪ್ಲೈ ಮಾಡಿರ್ತೀರಿ? ಅದಕ್ಕೂ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸರಿ. ಎಲ್ಲ ಆನ್ಲೈನ್ ಪ್ರೊಸೀಜರ್ ಇದೆ, ಅದೇನು ತುಂಬ ಕಷ್ಟ ಇಲ್ಲ. ಅದು ಗೌರ್ಮೆಂಟ್ ಅಪ್ರೂವಲ್ ಆಗಿ ಅದು ಆರಾಮಾಗಿ ಪ್ರೊಸೆಸ್ ಆಗುತ್ತೆ. ಪ್ರತಿಯೊಂದು ಆನ್ಲೈನ್, ಯಾವುದೇ ಥರದ ಆಫ್ಲೈನ್ ಇಲ್ಲ. ಓಕೆ. ಸೊ ಅವರು ಬಂದ್ಬಿಟ್ಟು ನಮ್ಮ ಏನು ವೇಯಿಂಗ್ ಮಿಷಿನ್ ಇದೆ ಆ ವೇಯಿಂಗ್ ಮಿಷಿನ್ನ ಒಂದ್ಸಲ ಚೆಕ್ ಮಾಡ್ತಾರೆ, ಇದು ತೂಕ ಕರೆಕ್ಟಾಗಿ ತೋರಿಸ್ತಾ ಇದೆಯಾ. ಮತ್ತೆ ಪ್ರತಿ ವರ್ಷ ಆ ವೇಯಿಂಗ್ ಮಿಷಿನ್ನ ನಾವು ಅದನ್ನ ಕ್ಯಾಲಿಬ್ರೇಟ್ ಮಾಡ್ಕೋತಾ ಇರ್ಬೇಕು. ಅವರೇ ಬಂದ್ಬಿಟ್ಟು ಮತ್ತೆ ಅದನ್ನ ಕ್ಯಾಲಿಬ್ರೇಟ್ ಮಾಡ್ಬಿಟ್ಟು ಇಯರ್ಲಿಗೆ ರಿನ್ಯೂವಲ್ ಚಾರ್ಜಸ್ ಅಂತ ಚಾರ್ಜ್ ಮಾಡ್ತಾರೆ. ಓಕೆ. ಎಷ್ಟಿರುತ್ತೆ ಈ ರಿನ್ಯೂವಲ್ ಚಾರ್ಜಸ್? ರಿನ್ಯೂವಲ್ ಚಾರ್ಜಸ್ 300 ರೂಪೀಸ್ ಇರುತ್ತೆ. ಓಕೆ. FSSAI ಇದು? FSSAI ಬಂದ್ಬಿಟ್ಟು 100 ರೂಪೀಸ್ ಅಷ್ಟೇ. ಓಕೆ. ನಾವು 12 ಲಕ್ಷಕ್ಕಿಂತ ಒಳಗಡೆ ನಾವು ನಮ್ಮದು ಆನ್ಯುವಲ್ ಸೇಲ್ಸ್ ಇದೆ ಅಂತಂದರೆ ಕೇವಲ 100 ರೂಪಾಯಿಗೆ FSSAI ರಿಜಿಸ್ಟ್ರೇಷನ್ನ ಮಾಡಿಕೊಡ್ತಾರೆ. ಓಕೆ. ಅದೇ ನಮ್ಮ ಸೇಲ್ಸು ಈಗ 1 ವರ್ಷ 2 ವರ್ಷ ಆದಮೇಲೆ ನನ್ನ ಸೇಲ್ಸ್ ತುಂಬ ಚೆನ್ನಾಗಾಯಿತು, ವರ್ಷಕ್ಕೆ ನಾನು 12 ಲಕ್ಷದ ಮೇಲೆ ಮಾಡ್ತಾ ಇದ್ದೀನಿ ಅಂದಾಗ ನಾವು ಸ್ಟೇಟ್ ಲೈಸೆನ್ಸ್ಗೆ ಹೋಗಬೇಕಾಗತ್ತೆ. ಓಕೆ. ಅದು ನಮಗೆ 3000 ರೂಪೀಸ್ ಪರ್ ಆ್ಯನಮ್ ಇರುತ್ತೆ. ಓಕೆ. ಸೊ ನಂದು ಸ್ಟಾರ್ಟಿಂಗಲ್ಲಿ ಇದ್ದಾಗ ನಾನು ಬರೀ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದು. ಈಗ 1 ಇಯರ್ ಆದಮೇಲೆ ನಂದು ಸೇಲ್ಸ್ ಜಾಸ್ತಿ ಇರೋದಕ್ಕಾಗಿ ನಂದು ಸ್ಟೇಟ್ ಲೈಸೆನ್ಸ್ ಆಗಿದೆ. ಓಕೆ. ಸೊ ಹಾಗಾಗಿ ಸ್ಟೇಟ್ ಲೈಸೆನ್ಸ್ ಇದ್ದಾಗ ನಮಗೆ ಔಟ್ ಆಫ್ ಸ್ಟೇಟ್ ನಾವು ಕಳಿಸ್ಬೋದು. 12 lakhsಗಿಂತ ಮೇಲ್ಪಟ್ಟು ಅಂತ ಹೇಳಿದ್ರಿ, ಮ್ಯಾಕ್ಸಿಮಮ್ ಲಿಮಿಟ್ ಏನು? 12 lakhsಿಂದ ಮೇಲೆ ಅಷ್ಟೇ. ಮತ್ತೆ ನೀವು ಏನೇ ನಾವು ಸೇಲ್ಸ್ ಮಾಡಿದ್ರು ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಓಕೆ. ಸೊ ನೀವು ಇನ್ ಕೇಸ್ 1 crore ನೀವು ಸೇಲ್ಸ್ ಮಾಡಿದ್ರು ಏನು ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟಬೇಕು ಗೌರ್ಮೆಂಟ್ಗೆ ಅದನ್ನು ಕಟ್ಟಲೇಬೇಕು. ಓಕೆ. ಓಕೆ. ಯಾಕೆಂದರೆ FSSAI ಸೆಂಟ್ರಲ್ ಲೈಸೆನ್ಸ್ ಅಂತಾನೂ ಒಂದಿದೆ ಅಲ್ವಾ?
ಸೊ ಆ ಕಾರಣಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಬಿಕಾಸ್ ಇದು ಸ್ಟೇಟ್ ಲೈಸೆನ್ಸು ಸೆಂಟ್ರಲ್ಲು ಅಂತ ಇರುತ್ತೆ. ಅಗೈನ್ ಅದು ಜಾಸ್ತಿ ಆದಷ್ಟು ಸೆಂಟ್ರಲ್ ಲೈಸೆನ್ಸ್ ನಮ್ಗೆ ಯಾವಾಗ ಬೇಕಾಗುತ್ತೆ ಅಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಎಕ್ಸ್ಪೋರ್ಟ್ ನಾವು ಮಾಡ್ತೀವಿ ಅಂತಂದಾಗ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸರ್ಟೆನ್ ಟೆಸ್ಟಸ್ ಬೇರೆ ಇರ್ತದೆ. ಓಕೆ, ನಮ್ಮ ಪ್ರಾಡಕ್ಟ್ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ನಾವು ಲೋಕಲಲ್ಲಿ ಟೆಸ್ಟ್ ಮಾಡಿಸಿದ್ರೆ ಆಗಲ್ಲ. ಯಾವುದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಅಪ್ರೂವ್ಡ್ ಲ್ಯಾಬ್ಸ್ ಇರ್ತದೆ, ಸೊ ಅಲ್ಲಿ ನಾವು ಅದನ್ನ ಪ್ರಾಡಕ್ಟ್ಸ್ನ ಟೆಸ್ಟ್ ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ. ಗ್ರೇಟ್. ಸೊ ಇದೆಲ್ಲದಕ್ಕೂ ಸರ್ ಪ್ರೊಸೀಜರ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ ನಿಮ್ಮ ಪ್ರಕಾರ? ಈಗ ಒನ್ಸ್ ನೀವು ಇನಿಷಿಯೇಟ್ ಮಾಡ್ತೀರಿ, ಪ್ರಾಡಕ್ಟ್ಸ್ ಎಲ್ಲ ರೆಡಿ ಇದೆ ಅಂತ ಅಂದ್ಕೊಂಡ್ರೆ, ಇದೆಲ್ಲವೂ ಆಗಿ ಒಂದು ಫೈನಲ್ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಸ್ಟಾಲಲ್ಲಿ ಇರಬೇಕು ಅಂತಂದರೆ ಎಷ್ಟು ಟೈಮ್ ಬೇಕಾಗುತ್ತೆ? ಎಕ್ಸಾಕ್ಟ್ಲಿ 1 month ಬೇಕಾಗುತ್ತೆ. 15 to 20 days ಇನಿಷಿಯಲ್ ಪೀರಿಯಡ್. ಬಟ್ ಗೌರ್ಮೆಂಟ್ ಕೆಲಸಗಳು ಆ ಟೈಮ್ಗೆ ಆಗ್ತಾ ಇದ್ರೆ 15 to 20 days ಆಗುತ್ತೆ, ಇಲ್ಲಾಂದ್ರೆ 1 month ಬೇಕು. FSSAI ಲೈಸೆನ್ಸು ನೀವು ಅಪ್ಲೈ ಮಾಡ್ಬಿಟ್ಟು 15 daysಗೆ ಆಗುತ್ತೆ. GST ನಿಮಗೆ ಚಾರ್ಟರ್ಡ್ ಅಕೌಂಟೆಂಟು 14 days ಬೇಕಾಗುತ್ತೆ. ತೂಕ ಮತ್ತು ಅಳತೆ ಅವ್ರದ್ದು ನಿಮಗೆ 15 days ಬೇಕಾಗುತ್ತೆ. ಓಕೆ, ಸೊ ನೀವು ಸೈಮಲ್ಟೇನಿಯಸ್ ಆಗಿ ಎಲ್ಲದೂ ಅಪ್ಲೈ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮದು FSSAI ರಿಜಿಸ್ಟ್ರೇಷನ್, FSSAI ಲೈಸೆನ್ಸ್ ಬಂದ ಮೇಲೆ GST ಅಪ್ಲೈ ಮಾಡಬೇಕಾಗತ್ತೆ. ಸೊ ಆ FSSAI ಲೈಸೆನ್ಸ್ ಬಂದ ಮೇಲೆ ನೀವು ಆ ಬ್ರ್ಯಾಂಡ್ ಮೇಲೆ ನೀವು ತೂಕ ಮತ್ತು ಅಳತೆ ಇದು ಆಗುತ್ತೆ. ಸೊ 1 month ಪ್ರೊಸೆಸ್ ಬೇಕಾಗತ್ತೆ. 1 month ಪ್ರೊಸೆಸ್ ಆದಮೇಲೆ ನಮ್ಮ ಪ್ರಾಡಕ್ಟ್ನ ನಾವು ಆರಾಮಾಗಿ ಪ್ರತಿಯೊಂದು ಸೂಪರ್ ಮಾರ್ಕೆಟಲ್ಲಾಗಲಿ ನೀವೇ ಅಂಗಡಿಗಳನ್ನಾಗಲಿ ಇಡ್ಬೋದು. ನೈಸ್. ನೀವು ಈ ಪ್ರಾಡಕ್ಟನ್ನು ತಗೊಂಡು ಹೋದಾಗ ಯಾರಾದರೂ ಬೇರೆ ಏನಾದರೂ ಕ್ವೆಶನ್ಸ್ ಕೇಳಿರೋದಿದೆಯಾ? ಈಗ ಅಂದರೆ ಇದನ್ನು ನೋಡ್ತಾರೆ, ಇದನ್ನು ನೋಡಿ ಈಗ ಬೇರೆ ಬೇರೆ ಥರದ ಪ್ರಾಡಕ್ಟ್ಸ್ಗಳನ್ನು ನೋಡಿ ಏನಾದರೂ ಕ್ವೆರಿ ಮಾಡೋದಿದೆಯಾ? ಈಗ ನಿಮಗೆ ಇಂಗ್ರೀಡಿಯೆಂಟ್ಸ್ ಅಂತಿದೆ, ಮತ್ತು ಇಲ್ಲಿ ನಿಮಗೆ ನ್ಯೂಟ್ರಿಷನಲ್ ವ್ಯಾಲ್ಯೂಸನ್ನು ಡಿಸ್ಪ್ಲೇ ಮಾಡುವಂಥದ್ದನ್ನು ನಾವು ಕೆಲ ಪ್ರಾಡಕ್ಟ್ಸಲ್ಲಿ ನೋಡ್ತೀವಿ. ಅದು ಮ್ಯಾಂಡೇಟ್ರಿನಾ ಅಥವಾ ಆಪ್ಷನಲ್ಲ, ಹೇಗೆ ಅದು? ಸೊ ಮ್ಯಾಂಡೇಟ್ರಿ ಅಂತ ಕೆಲವೊಂದಿದೆ. ಸೊ ಮ್ಯಾಂಡೇಟ್ರಿ ಅಂತ ಯಾವ್ದಾಗುತ್ತೆ ಅಂದರೆ ನಮಗೆ ಕಸ್ಟಮರ್ ಕೇರ್ ನಂಬರು ಮ್ಯಾಂಡೇಟ್ರಿ ಆಗುತ್ತೆ. ಓಕೆ, ನಮ್ಮ ಪ್ರಾಡಕ್ಟಲ್ಲಿ ಕಸ್ಟಮರ್ ಕೇರ್ ನಂಬರು ಮತ್ತು ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಡೇಟ್ ಆಫ್ ಎಕ್ಸ್ಪೈರಿ ಆ್ಯಂಡ್ ನೆಟ್ ವೆಯ್ಟ್. ಓಕೆ, ಸೊ ಇದಿಷ್ಟು ಮ್ಯಾಂಡೇಟ್ರಿ. ಸೊ ನ್ಯೂಟ್ರಿಷನಲ್ ವ್ಯಾಲ್ಯೂ ಮ್ಯಾಂಡೇಟ್ರಿ ಅಲ್ಲ. ನ್ಯೂಟ್ರಿಷನಲ್ ವ್ಯಾಲ್ಯೂ ಕೆಲವೊಂದಕ್ಕೆ ನಾವು ಆ್ಯಡ್ ಮಾಡ್ಬೋದು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಶ್ರೂಮ್ ಕುಕೀಸಲ್ಲಾಗಲಿ ಇದರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಇರುತ್ತೆ ಮೆನ್ಷನ್ ಮಾಡಿದ್ದೀವಿ. ಸೊ ಆ ನ್ಯೂಟ್ರಿಷನಲ್ ವ್ಯಾಲ್ಯೂನ ನಾವು ಅದನ್ನು ಮೆನ್ಷನ್ ಮಾಡ್ಬೋದು. ಓಕೆ. ಸೊ ಅದು ಆಪ್ಷನಲ್. ನ್ಯೂಟ್ರಿಷನಲ್ ವ್ಯಾಲ್ಯೂ ಆಪ್ಷನಲ್. ಅದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಓಕೆ. ಅದನ್ನು ಹೇಗೆ ಯೂಸ್ ಮಾಡಬೇಕಾಗಿರೋದು, ಅದ್ರಲ್ಲಿ ಏನು ಪ್ರೋಟೀನ್ ಇದೆ ಅನ್ನೋದು ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ